ಇದ್ದಕ್ಕಿದ್ದ ಹಾಗೆ ಕುಸಿದು ಬಿದ್ದ ದರ್ಶನ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಇದ್ದಕ್ಕಿದ್ದ ಹಾಗೆ ಒಂದು ಜೈಲಿನಲ್ಲಿ ಕುಸಿದು ಬಿದ್ದಿದ್ದಾರಂತೆ. ಸೊ ಇದಕ್ಕೆ ಏನಾಯ್ತು? ದರ್ಶನ್ ರವರಿಗೆ ಒಂದು ಆಸ್ಪತ್ರೆಗೆ ಕರೆದುಕೊಂಡು ಹೋದ್ರ, ಏನಾಯ್ತು? ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳ್ಕೊಂಡು ಬರೋಣ ಬನ್ನಿ. ಸೊ ಅಷ್ಟಕ್ಕೂ ಇವರು ಯಾಕೆ ಕುಸಿದು ಬಿದ್ರು, ಸೊ ಏನಾಯ್ತು ಅನ್ನೋದರ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಅದಕ್ಕೂ ಮೊದಲು ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಒಂದು ಪವಿತ್ರ ಗೌಡ ರೇಣುಕಾಸ್ವಾಮಿ ಕೇಸ್ನಲ್ಲಿ ಒಂದು ಒಳಗಡೆ ಹೋಗಿ ಸುಮಾರು ದಿನಗಳೇ ಆಗೋಯ್ತು. ಸೊ ಜೈಲಿನಲ್ಲಿ ಇರ್ತಕ್ಕಂಥ ದರ್ಶನ್ ಅವರನ್ನ ಒಂದು ಹೊರಗಡೆ ಕರೆದುಕೊಂಡು ಬರೋಕೆ, ಬೇಲ್ನ ಕೊಡಿಸೋಕೆ ತುಂಬಾನೇ ಒಂದು ಲಾಯರ್ಗಳು ಪ್ರಯತ್ನವನ್ನ ಪಡ್ತಿದ್ದಾರೆ. ಆದ್ರೆ ಅದ್ಯಾವುದು ಕೆಲಸವನ್ನ ಕೊಡ್ತಾ ಇಲ್ಲ. ನಾವು ಮೊನ್ನೆ ಅಷ್ಟೇ ಜಾಮೀನಿನ ಮೇಲೆ ಹೊರಗಡೆ ತರೋಕೆ ಒಂದು ಪ್ರಯತ್ನವನ್ನ ಮಾಡಿದ್ರು. ಸೊ ಅದು ಕೂಡ ಕೆಲಸವನ್ನ ಕೊಡ್ಲಿಲ್ಲ. ಯಾಕಪ್ಪ ಅಂತಂದ್ರೆ ದರ್ಶನ್ ರವರಿಗೆ ತುಂಬಾನೇ ಒಂದು ಅಲ್ಲಿ ಆಗ್ತಾ ಇಲ್ವಂತೆ ಇರೋದಕ್ಕೆ, ಜೈಲಿನಲ್ಲಿ ಇರೋಕೆ ಆಗ್ತಾ ಇಲ್ವಂತೆ. ಸೊ ನಾವೇನು VIP ಫೆಸಿಲಿಟಿ ಕೇಳ್ತಾ ಇಲ್ಲ. ಸೊ ಒಂದು ಸಾಮಾನ್ಯ ಜನರಿಗೆ ಕೊಡುವಂತ ಒಂದು ಫೆಸಿಲಿಟಿ ಆದ್ರೂ ದರ್ಶನ್ ರವರಿಗೆ ಕೊಡಿ ಅಂತಕ್ಕಂಥ ಮಾತನ್ನ ಒಂದು ಲಾಯರ್ ರವರು ಸೊ ಒಂದು ಸುಪ್ರೀಂ ಕೋರ್ಟ್ನ ಮುಂದೆ ಒಂದು ನ್ಯಾಯವನ್ನ ಬೇಡಿದ್ರು. ಸೊ ದಯವಿಟ್ಟು ಒಂದು ಸಾಮಾನ್ಯ ಜನರಿಗೆ ಯಾವ ರೀತಿಯಾಗಿ ಒಂದು ಇಟ್ಕೊಳ್ತಿರೋ ಆ ರೀತಿಯಾದ ಒಂದು ಫೆಸಿಲಿಟೀಸ್ ಅನ್ನ ಆದ್ರೂ ಕೊಡಿ. ಏನು ಫೆಸಿಲಿಟೀಸ್ಗಳು ನಮ್ಮ ದರ್ಶನ್ ರವರಿಗೆ, ನಮ್ಮ ಕ್ಲೈಂಟ್ ಅವರಿಗೆ ಸಿಗ್ತಾ ಇಲ್ಲ ಅಂತಕ್ಕಂಥ ಮಾತನ್ನ ಸೊ ಒಂದು ವಾದವನ್ನ ಒಂದು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಮುಂದೆ ಒಂದು ಮಂಡಿಸಿದ್ರು. ಸೊ ಅದಾದ ನಂತರ ಸೊ ಒಂದು ನ್ಯಾಯಮೂರ್ತಿಗಳು ಅಲ್ಲಿ ಅವರಿಗೆ ಸಿಗುವಂತ ಏನೇನು ಸಿಗ್ತವೆ, ಸೊ ಅವರು ಏನೇನ ಮಾಡ್ತಾರೆ, ಅವರ ದಿನ ಕೆಲಸವೇನು, ಇದನ್ನೆಲ್ಲ ನನಗೆ ರಿಪೋರ್ಟ್ ಅನ್ನ ನೀಡಿ ಅಂತಕ್ಕಂಥ ಮಾತನ್ನ ಸೊ ನ್ಯಾಯಮೂರ್ತಿಗಳು ಹೇಳಿದ್ರು. ಅದಾದ್ಮೇಲೆ ರಿಪೋರ್ಟ್ ಅನ್ನ ನೀಡಿತ್ತು. ಸೊ ದರ್ಶನ್ ರವರಿಗೆ ತೀವ್ರ ಒಂದು ಬೆನ್ನು ನೋವು ಕೂಡ ಕಾಡ್ತಾ ಇದೆ. ಸೊ ತುಂಬಾ ಬೆನ್ನು ನೋವು ಕೂಡ ಕಾಡ್ತಾ ಇದೆ. ಸೊ ಈಗ ಅಲ್ಲಿ ಅವರಿಗೆ ಊಟ ಏನು ಸರಿಯಾಗಿ ಹಿಡಿಸ್ತಿಲ್ವಂತೆ. ಸೊ ಊಟನೂ ಅವರು ಮಾಡ್ತಾ ಇಲ್ವಂತೆ. ಸೊ ಅದಾದ ನಂತರ ಏನಪ್ಪಾ ಅಂತಂದ್ರೆ ದರ್ಶನ್ ಅಭಿಮಾನಿಗಳಲ್ಲಿ ತುಂಬಾ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಯಾವುದೇ ಬೇಲ್ ಕೂಡ ಅವರಿಗೆ ಸಿಗ್ತಾ ಇಲ್ಲ. ಸೊ ಯಾವುದೇ ಒಂದು ಯಾಕಪ್ಪ ಅಂತಂದ್ರೆ ಒಂದು ಸುಪ್ರೀಂ ಕೋರ್ಟ್ ಅಂದ ತಕ್ಷಣ ಒಂದಿಷ್ಟು ಬೇಲ್ ಕೊಡೋಕೆ ವಿಳಂಬ ಮಾಡುತ್ತೆ. ಇನ್ನು ಯಾವ ರೀತಿ ಆಗ್ಬಿಟ್ಟಿದೆಪ್ಪ ಅಂತಂದ್ರೆ ಈಗ 1 ವರ್ಷಗಳ ಕಾಲ ದರ್ಶನ್ ರವರು ಜೈಲಿನಲ್ಲೇ ಇರಬೇಕು ಅಂತಕ್ಕಂಥ ನ್ಯೂಸ್ ಕೂಡ ತಿಳಿದು ಬಂದಿದೆ. ಸೊ ಅದಾದ ನಂತರ ಇದನ್ನ ಕೇಳಿದ ಅಭಿಮಾನಿಗಳು ತುಂಬಾ ದುಃಖವನ್ನ ವ್ಯಕ್ತಪಡಿಸಿದ್ದಾರೆ. ಸೊ ತುಂಬಾ ಒಂದು ಮನಸ್ಸಿಗೆ ಬೇಸರ, ಸಂಕಟ ಆಗುತ್ತೆ. ಯಾಕಪ್ಪ ಅಂತಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಅಂತಹ ನಟನನ್ನ ಪಡೆಯೋಕೆ ಪುಣ್ಯ ಮಾಡಿತ್ತು. ಸೊ ಅವರ ಫಿಲ್ಮ್ ಗಳನ್ನ ಎಲ್ಲರೂ ಕೂಡ ಮಿಸ್ ಮಾಡ್ಕೊಳ್ತಾರೆ. ಅದಕ್ಕಾಗಿ ಒಂದು ನಮ್ಮ ಕನ್ನಡ ಇಂಡಸ್ಟ್ರಿಗೂ ದೊಡ್ಡ ಲಾಸ್ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಇನ್ನು ಅವರಿಗೆ ಯಾವುದೇ ಫೆಸಿಲಿಟಿಗಳು ಒಂದು ಕೋರ್ಟ್ ನಲ್ಲಿ ಸೊ ಒಂದು ಜೈಲಿನಲ್ಲಿ ಸಿಗ್ತಾ ಇಲ್ಲ. ಸೊ ಸಾಮಾನ್ಯ ವ್ಯಕ್ತಿಗಳಿಗೆ ಯಾವ ರೀತಿ ಒಂದು ಫೆಸಿಲಿಟಿ ಸಿಗ್ತಾವೋ ಆ ಫೆಸಿಲಿಟೀಸ್ಗಳು ಇವರಿಗೆ ಸಿಗ್ತಾ ಇಲ್ಲ. ಸೊ ಸರಿಯಾದ ಒಂದು ಬೆಡ್ ಇಲ್ಲ. ಸೊ ಸರಿಯಾದ ಒಂದು ಮಲಗಲಿಕ್ಕೆ ಜಾಗ ಕೂಡ ಇವರಿಗೆ ಸಿಗ್ತಾ ಇಲ್ಲ. ಸೊ ಇಂಥದನ್ನ ಎಲ್ಲ ಒಂದು ಮಂಡಿಸಿ ಒಂದು ನ್ಯಾಯಮೂರ್ತಿಗಳ ಮುಂದೆ ಸೊ ಒಂದು ಈ ಒಂದು ವಿವಾದವನ್ನ ಮಂಡಿಸಿದ್ರು ವಕೀಲರು. ಸೊ ಅದಾದ ನಂತರವೂ ಕೂಡ ಯಾವುದೇ ಕೆಲಸವನ್ನ ಕೊಟ್ಟಿಲ್ಲ. ಸೊ ಕೋರ್ಟಿನ ಒಂದು ಟೈಮ್ ಅನ್ನ ಹಾಳು ಮಾಡಬೇಡಿ, 1 ವರ್ಷಗಳ ಕಾಲ ಇನ್ನು ಅವರಿಗೆ ಯಾವುದೇ ಬೇಲ್ ಕೊಡಲ್ಲ ಅಂತಕ್ಕಂಥ ಮಾತನ್ನ ಒಂದು ಕೋರ್ಟ್ ಹೇಳಿಬಿಟ್ಟಿದೆ. ಸೊ ಇನ್ನು ಹೇಳ್ಬೇಕಪ್ಪ ಅಂತಂದ್ರೆ ದರ್ಶನ್ ರವರು ಸರಿಯಾಗಿ ಊಟವನ್ನ ಕೂಡ ಮಾಡ್ತಿಲ್ಲ. ಅದಕ್ಕಾಗಿ ಮೊನ್ನೆ ಒಂದು ಜೈಲಿನಲ್ಲಿ ತಲೆತೆರಿಗೆ ಬಿದ್ದಿದ್ರಂತೆ. ಸೊ ಅದಕ್ಕೆ ತಕ್ಷಣ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆಗಳನ್ನ ಕೊಡಿಸಿದ್ದಾರಂತೆ. ಸೊ ತೀವ್ರ ಬೆನ್ನು ನೋವು ಕೂಡ ದರ್ಶನ್ ರವರಿಗೆ ತುಂಬಾನೇ ಕಾಣಿಸಿಕೊಳ್ತಾ ಇದೆ ಅಂತೆ. ಸೊ ದರ್ಶನ್ ರವರು ಆದಷ್ಟು ಬೇಗ ಹೊರಗೆ ಬರ್ಲಿ ಸೊ ಅಂತ ಎಲ್ಲ ದೇವರಲ್ಲಿ ಪ್ರಾರ್ಥಿಸೋಣ. ಸೊ ದರ್ಶನ್ ರವರ ಬಗ್ಗೆ ನಿಮ್ಗೆ ಏನಿಸ್ತೆ, ಅವರು ಹೊರಗೆ ಬರ್ಬೇಕಾ ಅಥವಾ ಹೊರಗೆ ಬರಬಾರ್ದಾ? ಸೊ ಇದ್ರ ಬಗ್ಗೆ ನಿಮ್ಗೆ ಏನಿಸ್ತೆ, ಅವ್ರು ಮಾಡಿದ್ದು ಸರಿನಾ ತಪ್ಪಾ ಅಂತಕ್ಕಂಥದ್ದನ್ನ ಕಮೆಂಟ್ ಮಾಡಿ.